ಅಪಾಯ ಕಾಪಾಡೋ ಕೈಗಳಿಲ್ಲ ಕಿರುಚಿದರೂ ಕೇಳುವರಿಲ್ಲ ನಿಶ್ಶಬ್ದ ತರಂಗ ಘೋರ ಮನಸೇ ಗಾಢಾಂಧಕಾರ ಸುಳಿದಾಡೋ ಸಣ್ಣ ಮಿಂಚು ನಡೆಸಿದ್ದು ದೊಡ್ಡ ಸಂಚು ಘೋರಾನಿಗೂಢ ರಾತ್ರಿ ಕ್ರೂರಾನಿಗೂಢ ರಾತ್ರಿ ಗಾಢಾನಿಗೂಢ ರಾತ್ರಿ ಗಾಢೋನಿಗೂಢ ರಾತ್ರಿ. ಖುಷಿ ತುಂಬಿದ ಮನೆಯಲ್ಲಿ ಸೂರ್ಯನಾರಾಯಣರ ಸಾವಿನಿಂದ ದುಃಖ ಆವರಿಸಿಕೊಳ್ಳುತ್ತದೆ. ಸೂರ್ಯನಾರಾಯಣ ಮಾಡಿದ ವಿಲ್ನಲ್ಲಿ ಮನೆಯಲ್ಲಿದ್ದ 5 ಜನರಿಗಲ್ಲದೆ 6ನೇ ಭಾಗವೂ ಇದೆ ಎಂಬ ಅಪಘಾತಕಾರಿ ಸುದ್ದಿಯನ್ನ ಲಾಯರ್ ಹೇಳುತ್ತಾರೆ. ದೊಡ್ಡ ಮನೆ ವಂಶಕ್ಕೆ ನೀರಿನಲ್ಲಿ ಕಂಟಕ ಇದೆ ಎಂದು ಗೊತ್ತಿದ್ರೂ ಸಿಟಿಯಿಂದ ಬಂದಿದ್ದ ಸುರೇಖಾ ಹಾಗೂ ರಾಕೇಶ್ ಜಲಪಾತದ ಹತ್ತಿರ ಹೋಗಿ ಸ್ವಲ್ಪದರಲ್ಲೇ ಅಪಾಯದಿಂದ ಪಾರಾಗ್ತಾರೆ. ಸುರೇಖಾಗೆ ಮನೆಯ ದಾರಿ ತಪ್ಪಿದಾಗ ದಾರಿ ತೋರಿದ ಹೆಂಗಸಿನ ಗುಣಲಕ್ಷಣ ಹೇಳಿದಾಗ ಪಾರ್ವತಮ್ಮ ಮೂರ್ಛೆ ಹೋಗುತ್ತಾರೆ. ಅಮ್ಮ ಏನಾಯ್ತಮ್ಮ? ಅಯ್ಯೋ ತಲೆ ಹಿಡ್ಕೊಂಡಾಗಿದೆ ಕಣೋ ಅಮ್ಮ, ತಡ್ಕೊಳಕ್ಕಾಗ್ತಿಲ್ವೇ? ಡಾಕ್ಟ್ರನ್ನ ಕರೆಸ್ಲಮ್ಮ? ಬೇಡವಾ, ಸ್ವಲ್ಪ ಹೊತ್ತು ಮಲಗಿದ್ರೆ ಸರಿ ಹೋಗುತ್ತೆ. ನೀನು ಯಾವಾಗಲೂ ಹೀಗೆ ಅಮ್ಮ, ಸರಿಯಾದ ಟೈಮಿಗೆ ಔಷಧಿ ಮಾತ್ರೆನೇ ತಗೊಳ್ಳಲ್ಲ. ಅಮ್ಮ ಅಯ್ಯೋ ಸರಿತಾ, ನಿನಗೇನಾಯಿತು? ಯಾಕೋ ಮೈಯೆಲ್ಲ ಹಿಡ್ದಂಗೆ ಆಗ್ತಿದೆ. ಅದು ನಿನ್ನೆ ರಾತ್ರಿಯಿಂದ. ಅದು ಹೇಗೆ? ನಿನ್ನೆ ರಾತ್ರಿಯಿಂದಲೇ ಎಲ್ಲರೂ ಹುಷಾರು ತಪ್ತಾ ಇದ್ದೀರಲ್ಲ? ನಿಮಗೇನು ಗೊತ್ತು ಇಲ್ಲಿ ಏನಾಗ್ತಿದೆ ಏನು ಹೋಗ್ತಿದೆ ಅಂತ? ಸರಿ, ನನಗೆ ಕೆಲಸ ಇದೆ, ನಾನು ಹೋಗ್ತೀನಿ. ಅಮ್ಮ, ನಿಂಗೆ ಹೇಗಿದ್ರು ಹುಷಾರಿಲ್ಲ ತಾನೇ? ಕೊಡು, ನಾನೆಲ್ಲ ನೋಡ್ಕೋತೀನಿ. ಹುಷಾರು. ರೂಪಾ, ಒಂದು ಸ್ವಲ್ಪ ಬಿಸಿನೀರು ಮಾಡ್ಕೊಂಡು ಬರ್ತೀಯಾ? ಓಕೆ, ನೀನು ಬಿಸಿನೀರು ಶಾಖ ತಗೋತಾರು, ನಾನು ಮಾತ್ರೆ ತರ್ತೀನಿ. ಓಕೆ? ನೀವೆಷ್ಟೇ ಮಾತ್ರೆ ತಗೊಳ್ಳಿ, ಔಷಧಿ ತಗೊಳ್ಳಿ, ಸರಿ ಹೋಗಲ್ಲ. ಇದು ಸಾಧಾರಣ ವಿಷಯ ಅಲ್ಲ. ಏನ್ ನಡೀತಾ ಇದೆ ಇಲ್ಲಿ? ನಿನ್ನೆ ನನ್ನ ದಾರಿ ತಪ್ಪದೆ ಒಂದು ಹೆಂಗಸು ನನಗೆ ದಾರಿ ತೋರಿಸಿದ್ಲು. ಅಷ್ಟಕ್ಕೆ ಇವತ್ತು ಮನೇಲಿ ಯಾರಿಗೂ ಹುಷಾರಿಲ್ವಾ? ಮೂಢನಂಬಿಕೆ ಇದು. ಅದಕ್ಕೆ ನನಗಿಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂತ ನಾನು ಹೇಳಿದ್ ಮಾಧವ್. ನೀವೇನೇ ಹೇಳಿ, ನೀವ್ ಅನ್ಕೊಂಡಂಗಲ್ಲ ಈ ವಿಷಯ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು? ಆ ಹೆಂಗಸು ಹೆಂಗಸಲ್ವಾ? ಮತ್ತಿನ್ಯಾರು? ಆ ವಿಷಯ ಎತ್ತಬೇಡಿ. ಅವಳ ಹೆಸರನ್ನು ಈ ಮನೇಲಿ ಯಾರು ತೆಗಿಬೇಡಿ. ಅಮ್ಮ, ಅಯ್ಯಯ್ಯೋ ದೇವ್ರೆ. ಓ ಅಣ್ಣಾಜಿ, ಬನ್ನಿ ಬನ್ನಿ ಬನ್ನಿ. ಹೇಗಿದೆಯಾ? ಚೆನ್ನಾಗಿದ್ದೀನಿ. ಹೆಂಡತಿ ಮಗ ಅವರು ಚೆನ್ನಾಗಿದ್ದಾರೆ. ನಿನ್ನೆ ನೀರ ಹತ್ರ ಹೋಗಿದ್ರಲ್ವಾ? ನೀರಿಗೂ ನಿಮ್ಮ ವಂಶಕ್ಕೂ ಆಗಬರಲ್ಲ ಅಂತ ನಿನಗೆ ಗೊತ್ತು, ಅವ್ರಿಗೆ ಗೊತ್ತಿಲ್ಲ. ಹೇಳ್ಬಿಡು. ಹಾಂ, ಆದರೆ ಈ ವಿಷಯ ನಿಮ್ಮವರೆಗೂ? ಹಳ್ಳಿನಪ್ಪ ಇದು. ಏನೇ ಆದರೂ ಎಲ್ರಿಗೂ ಗೊತ್ತಾಗತ್ತೆ, ಮುಚ್ಚಿಡೋಕ್ಕಾಗಲ್ಲ. ಯಾವುದೋ ಹೆಂಗಸು ನಿನ್ನ ಹೆಂಡತಿನ ಮನೆವರೆಗೂ ತಂದು ಬಿಟ್ಟೋದು ಅಂತ ಪ್ರತಿ ಮನೆಗೂ ವಿಷಯ ಗೊತ್ತಾಗಿರುತ್ತೆ. ಮಾಧವ, ಕೆಲವು ವಿಷಯಗಳ ಮೇಲೆ ನಂಬಿಕೆ ಬರದೇ ಇರಬಹುದು, ಆದರೆ ಅನುಭವಕ್ಕೆ ಬಂದ ಮೇಲೆ ನಿರ್ಲಕ್ಷ್ಯ ಮಾಡಬಾರ್ದು. ಸರಿ ಅಣ್ಣಾಜಿ, ನಾನು ನೋಡ್ಕೊಳ್ತೀನಿ. ಮತ್ತೆ ಅಣ್ಣಾಜಿ ಏನ್ ಈ ಕಡೆ? ಮಾಧವನ ಹೆಂಡತಿ ಮಗನ ವಿಷಯ ಗೊತ್ತಾಯ್ತು.
ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಏನೋ ನಾನು ನಿಮ್ಮಲ್ಲಿ ಒಬ್ಬ ಅನ್ನೋ ವಿಶ್ವಾಸದಿಂದ. ಛೇ ಹೌದು ಅಣ್ಣಾಜಿ, ನೀವು ನಮ್ಮ ಮನೆಯವರಿದ್ದ ಹಾಗೆ. ಬನ್ನಿ. ಅದಕ್ಕೆ ಯಾಕೆ ಒಂಥರ ಇದ್ದೀರಾ? ಹುಷಾರಿಲ್ವಾ? ಹೌದು ಅಣ್ಣಾಜಿ, ಸರಿತಾನು ಹುಷಾರಿಲ್ಲ ಅಂತಿದ್ಲು. ಸರಿತಾ, ಸ್ವಲ್ಪ ಬಿಸಿನೀರು ತಗೊಂಡು ಬಾಮ್ಮ. ಅಮ್ಮ, ನೀವು ಈ ಮಾತ್ರೆ ತಗೊಳ್ಳಿ, ನಿಮ್ಮ ತಲೆನೋವು ಸರಿ ಹೋಗುತ್ತೆ. ಬೇಡಮ್ಮ, ಎಲ್ಲರೂ ಸರಿ ಹೋದರೆ ಇದೆಲ್ಲ ತನಗೆ ತಾನೇ ಸರಿ ಹೋಗುತ್ತೆ. ಅಮ್ಮ, ಯಾಕೆ ಈ ರೀತಿ ಹಠ ಮಾಡ್ತಾ ಇದ್ದೀರಾ? ಮಾಧವ್, ನೀವಾದರೂ ಒಂದು ಸ್ವಲ್ಪ ಹೇಳಿ ಮಾತ್ರೆ ತಗೊಳ್ಳೋಕ್ಕೆ. ಆಮೇಲೆ ತಗೊಳ್ತಾರೆ ಬಿಡು. ನೋಡಮ್ಮ, ಇನ್ನೊಂದು ಸಾರಿ ಒಬ್ಬಳೇ ಈ ಥರ ಎಲ್ಲೂ ಹೋಗ್ಬೇಡ, ಯಾರಾದರೂ ಜೊತೆಗಿರಲಿ. ಅಣ್ಣಾಜಿ, ನನಗೇನೂ ಆಗಿಲ್ಲ. ಅಫ್ಕೋರ್ಸ್ ಆ ಹೆಂಗಸು ನೋಡೋಕ್ಕೆ ಎಲ್ಲರ ಥರ ನಾರ್ಮಲ್ ಆಗಿರಲಿಲ್ಲ. ಬಟ್ ಅವಳನ್ನು ನೋಡಿ ನಾನು ತಾನೇ ಹುಷಾರು ತಪ್ಪಬೇಕು. ಇವರೆಲ್ಲ ಯಾಕೆ ಹುಷಾರು ತಪ್ಪಿದ್ದಾರೆ ನನಗದು ಅರ್ಥ ಆಗ್ತಾ ಇಲ್ಲ. ನಾವ್ಯಾರು ಮಾತಾಡ್ಕೊಂಡು ಹೀಗೆ ಮಾಡಿಲ್ಲ. ಸರಿ, ಹೇಗೋ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಅಂಕಲ್, ನಾನು ಟೀ ಮಾಡ್ಕೊ ಬರ್ತೀನಿ. ಅಣ್ಣಾಜಿ, ಮಿಲ್ ಬಗ್ಗೆ ನೀವು ಇನ್ನೂ ಪೂರ್ತಿಯಾಗಿ ಹೇಳಿಲ್ಲ. ಅದೇ 6ನೇ ಭಾಗ ಯಾರ್ದು ಅಂತ ತಾನೇ? ನೋಡಿ ಅಣ್ಣಾಜಿಯವರೇ, ಅದೇನಿದೆಯೋ ಹೇಳಿ. ನೀವೇ ತಾನೇ ಹೇಳಿದ್ದು 6ನೇ ಭಾಗನೂ ಇದೆ ಅಂತ. ಅದು ಯಾರ್ದು ಅಂತಾನೂ ನೀವೇ ಹೇಳಿ. ಆಯಿತು, ಹೇಳ್ತೀನಿ. ಆದರೆ ಎಲ್ಲರೂ ಇರಬೇಕು. ಗೊತ್ತು, ರಘುರಾಮನ್ ಕರಿತೀನಿ. ರಘುರಾಮ ಏನು? ಇಲ್ಲೇ ಇರು. ಲಾಯರ್ ಸಾಹೇಬರು ವಿಲ್ ಬಗ್ಗೆ ಹೇಳ್ತಾರಂತೆ. ನಿಂತ್ಕೋ. ಎಲ್ಲೋಗ್ತಿದ್ಯಾ? ನಿಮ್ಗೆ ಇದಕ್ಕಿಂತ ಮುಖ್ಯವಾದ್ದು ಬೇರೆ ಯಾವುದೂ ಇಲ್ವಾ? ರಘು, ಸ್ವಲ್ಪ ಹೊತ್ತಿಲ್ಲೇ ಇರು. ಎಲ್ಲರೂ ಇದ್ರೇನೆ ಅವ್ರು ಹೇಳೋದು. ಹೇಳಿ ಅಣ್ಣಾಜಿ, 6ನೇ ಭಾಗ ಯಾರ್ದು? ಬಸ್ಯ ಎಲ್ಲಿ? ಬಸ್ಯಾ, ಬಸ್ಯಾ, ಬರಕತ್ತಂದಿನ ಒಳಗ್ ಬಾ. ಬಸ್ಯಾ ಬಂದಾಯ್ತು. ಬಸ್ಯ, ಒಂದು ಕೆಲಸ ಮಾಡು, ಪುಟ್ಟಿನ ಕರ್ಕೊಂಡು ಬಾ. ಪುಟ್ಟಿನ ಬಸ್ಸಿನ ಕರ್ದಾಯ್ತಲ್ಲ, ಅವನ ಮಗಳು ಬೇಕಾ? ಯಾಕೆ ರೇಗ್ತೀರಾ? ಲಾಯರ್ ಪುಟ್ಟಿನ ಕರ್ಕೊಂಡು ಬಾ ಅಂದರೆ ಕರ್ಕೊಂಡು ಬನ್ನಿ, ಕೆಲಸ ಬೇಗ ಆಗುತ್ತಲ್ವಾ? ಅತ್ಗೆ ಶಂಕರ, ಬಸ್ಯ, ನೀವು ಹೋಗು, ಪುಟ್ಟಿನ ಕರ್ಕೊಂಬಾ. ಏನು ನಡೀತಾ ಇದೆ ಇಲ್ಲಿ? ಭಾಗದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನನ್ ಕರಿಬೇಕಂತ ಗೊತ್ತಾಗಲ್ವಾ? ನಾನು ಈ ಮನೆ ಮಗಳೇ, ನನ್ನೇನು ಬೀದಿಯಿಂದ ಎತ್ಕೊಂಡು ಬಂದಿಲ್ಲ. ಎಲ್ರು ಕೂಗಾಡ್ತಿದಾರಲ್ವಾ? ಪುಟ್ಟಿ ಬಂದ್ಲು. ಪುಟ್ಟಿ ನಿಂತ್ಕೋ. ಒಳಗ್ ಬರಬೇಡ ಅಣ್ಣಾಜಿ. ಹೊರಗಿನ ಜನ ಹೊರಗೆ ಇರಬೇಕು, ಒಳಗ್ ಕಾಲು ಇಡಬಾರ್ದು. ಅಣ್ಣಾಜಿ, ಹೇಳ್ತೀನಿ.
ಅವತ್ತು ಹೇಳಿದಾಗೆ ಆಸ್ತಿಯಲ್ಲಿ 5 ಭಾಗದ ಜೊತೆ 6ನೇ ಭಾಗನೂ ಇದೆ. ಆ 6ನೇ ಭಾಗ ಮಂದಾಕಿನಿ ಹೆಸರಲ್ಲಿದೆ. ಅಣ್ಣಾಜಿ, ಈ ಮಂದಾಕಿನಿ ಯಾರು? ಇದನ್ನು ಹೇಳೋಕೆ ಪುಟ್ಟಿನ ಯಾಕೆ ಕರೆಸಿದ್ರಿ? ಪುಟ್ಟಿನೇ ಮಂದಾಕಿನಿ. ನಾನು ಇರೋ ತನಕ ಅವಳಿ ಮನೆ ಒಳಗೆ ಕಾಲಿಡೋ ಹಾಗಿಲ್ಲ. ಬುಟ್ಟಿ ಹೋಗ್ತಿದ್ದಾಳೆ. ಬುಟ್ಟಿ ಏನ್ ಭಾಗ ಮಾಡಿದ್ದಾರೆ ನಿಮ್ ತಂದೆ? ಕೆಲ್ಸದವನ್ ಮಗಳು ನಾವು ಒಂದೇನಾ? ಅಮ್ಮ ನೀನು ಸ್ವಲ್ಪ ಸಮಾಧಾನವಾಗಿರು. ಏಯ್, ನೀನ್ ಸುಮ್ನೆ ಇರೆ. ನಿನ್ ತರ ಸಿಸಿಯಾಗಿ ಮಾತಾಡ್ಕೊಂಡಿರೋದಕ್ಕೆ ನನಗೆ ಬರೋದಿಲ್ಲ. ನಿನ್ಗೆ ಗೊತ್ತಲ್ಲ ನಿಮ್ಮಪ್ಪ ಹಗಲು ರಾತ್ರಿ ಈ ಮನೆಗೋಸ್ಕರ ಎಷ್ಟು ಕಷ್ಟಪಟ್ಟು ದುಡ್ದಿದ್ದಾರೆ ಅಂತ. ಎಲ್ರೂ ಸ್ವಲ್ಪ ನಮ್ ಬಗ್ಗೆನು ಯೋಚನೆ ಮಾಡಿ. ಬರೀ ನಿಮ್ದೇ ಆದ್ರೆ ನನ್ಗೆ ಯಾರು ಕೇಳೋರು? ಗಂಡ ಸತ್ಮೇಲೆ ನನ್ನ ಮೂಲೆ ಗುಂಪು ಮಾಡ್ಬಿಟ್ಟಿದ್ದೀರಾ. ನನ್ ಯಾರು ನೋಡ್ಕೊಳ್ತಾರೆ? ಯಾಕಮ್ಮ, ಇವ್ರೆ ತಾನೇ ನೋಡ್ಕೊತಿರೋದು. ಏನ್ ಸಿಟಿಯಿಂದ ನಿನ್ ದೊಡ್ಡಣ್ಣ ಬನ್ನ ಅಥವಾ ನಿನ್ ತಮ್ಮ ಬನ್ನ? ಅದಕ್ಕೆ ನೀವು ಕೇಳಿದ್ರಿ ಅಂತ ನಾ 6ನೇ ಭಾಗದ ಬಗ್ಗೆ ಹೇಳಿದೆ. ಇನ್ನು ಮುಂದಕ್ಕೆ ಏನು ಹೇಳಿದ್ರು ಸರಿ ಇರಲ್ಲ ಅಂತ ಅನಿಸ್ತಾ ಇದೆ. ಮನೆಯಲ್ಲಿ ಈ ಥರ ಗಲಾಟೆಗಳು ವಾದಗಳು ಬೇಡ. ಅಣ್ಣಾಜಿ, ಅಪ್ಪ ಯಾಕೆ ಹೀಗೆ ಮಾಡಿದ್ರು? ಪುಟ್ಟಿ ಹೆಸರಿಗೆ ಯಾಕೆ ಆಸ್ತಿ ಬರೆದ್ರು? ಅದನ್ನ ನಿಮ್ಮ ಅಮ್ಮ ಹೇಳ್ತಾರೆ. ಅಮ್ಮ, ಅದೇನು ಅಂತ ಎಲ್ರಿಗೂ ಅರ್ಥ ಆಗೋ ಹಾಗೆ ಹೇಳ್ಬಿಡಿ. ಎಲ್ಲದಕ್ಕೂ ಉತ್ತರ ನಿಮ್ಮ ಹತ್ರನೇ ಇದೆ. ಇಷ್ಟು ವರ್ಷದಿಂದ ಒಂದು ಗುಟ್ಟನ್ನ ಮನಸ್ಸಲ್ಲೇ ಬಚ್ಚಿಟ್ಕೊಂಡಿದ್ದೆ. ಇವತ್ತು ಅದನ್ನು ಹೇಳೋ ಸಂದರ್ಭ ಬಂದಿದೆ. ಹೇಳ್ತೀನಿ. ನಿಧಾನ ನಿಧಾನ ನಿಧಾನ. ಸುಧಾರಿಸ್ಕೊಮ್ಮ, ಸುಧಾರಿಸ್ಕೊ. ನಿಧಾನ. ಮಾತಾಡೋಕ್ಕಾಗತ್ತಾ? ಅಮ್ಮ, ನನಗೆ ಈ ಆಸ್ತಿಯಿಂದ ಏನೂ ಆಗಬೇಕಾಗಿಲ್ಲ. ಆದರೆ ಮನೆಯವರ ದೃಷ್ಟಿಯಿಂದ ಇದು ಗೊತ್ತಾಗೋದು ತುಂಬ ಮುಖ್ಯ ಇದೆ. ಬಸ್ಯ ತುಂಬ ವರ್ಷದಿಂದ ಈ ಮನೆಗೆ ದುಡಿದಿದ್ದಾನೆ ನಿಜ. ಆದರೆ ಆಸ್ತಿಲಿ ಭಾಗ ಹೇಗಿದು? ಬಸ್ಯ ತುಂಬ ವರ್ಷದಿಂದ ಈ ಮನೆಗೆ ದುಡಿದಿದ್ದಾನೆ ನಿಜ. ಆದರೆ ಆಸ್ತಿಲಿ ಭಾಗ ಹೇಗಿದು? ನೋಡಿದ್ರ, ಇವತ್ತೆಂಥ ಪರಿಸ್ಥಿತಿ ಬಂದ್ಬಿಡ್ತು. ನೀವಿದ್ದಿದ್ರೆ ನಿಮ್ಮ ಬಾಯಿಂದಾನೇ ಉತ್ತರ ಕೊಡಿಸ್ತಾ ಇದ್ದೆ. ನಾನು ಮಾತಾಡ್ತಾ ಇರಲಿಲ್ಲ. ನೀವು ನನಗೆ ಎಷ್ಟೇ ಬೇಜಾರು ಮಾಡಿದ್ರು ಯಾರಿಗೂ ತೋರಿಸ್ಕೊಂಡಿರಲಿಲ್ಲ ನಾನು. ಆದರೆ ಇವತ್ತು ನೀವು ನಾನೇ ಹೇಳೋ ಹಾಗೆ ಮಾಡಿಬಿಟ್ರಿ.
ತಿಳ್ಕೊಂಡ ಹಾಗೆ ನಿಮ್ಮಪ್ಪ ಸಾಮಾನ್ಯದವ್ರೇನಲ್ಲ. ತುಂಬ ರೈತರಿಗೆ ಮೋಸ ಮಾಡಿ ಅವ್ರ ಜಮೀನನ್ನು ಇವ್ರ ಹೆಸ್ರಿಗೆ ಬರ್ಸ್ಕೊಂಡಿದ್ರು. ಅವ್ರ ಶಾಪನೇ ಇವ್ರಿಗೆ ತಟ್ಟಿರೋದು. ಜೊತೆಗೆ ಇವ್ರಿಗೆ ಒಬ್ಳು ಹೆಂಗಸು. ಅವಳ ಹೆಸರು ದಾಕ್ಷಾಯಿಣಿ. ಇವತ್ತೆಷ್ಟು ಎಕರೆ ಜಮೀನು ಇರೋದು ನಮ್ದು? 20 ಎಕರೆ. ಆದ್ರೆ ಇದ್ದಿದ್ದೆಷ್ಟು? 200 ಎಕರೆ. 200 ಎಕರೆ ಜಮೀನಿನ ಯಜಮಾನ ನಿಮ್ಮಪ್ಪ. ದೇವಸ್ಥಾನದ ಹತ್ರ ಜಮೀನು, ನದಿ ತೀರದ ಹತ್ರ ಜಮೀನು, ಊರಾಚೆ ಜಮೀನು ಎಲ್ಲ ಇತ್ತು. ಆದ್ರೆ ನಿಮ್ಮಪ್ಪ ಎಲ್ಲನೂ ಅವಳ ಹೆಸರಿಗೆ ಬರೆದ್ಬಿಟ್ರು. ಅವಳು ಎಲ್ಲ ಹಾಳು ಮಾಡ್ಕೊಡ್ಲು. ಅಷ್ಟಕ್ಕೆ ಸುಮ್ಮನಾದ್ರ ಇವರು? ಅವಳಿಗೆ ಒಡವೆ ಕೊಡ್ಸು, ವಸ್ತ್ರ ಕೊಡ್ಸು, ಕೇಳಿದ್ ಕೊಡ್ಸು. ಆದ್ರೆ ಅವಳಿಗೆ ಈ ಮನೆ ಮೇಲ್ ಕಣ್ಣು. ತುಂಬಾ ಪ್ರಯತ್ನ ಪಟ್ಲು ಮನೆ ಒಳಗ್ ಬರಕ್ಕೆ. ಆದ್ರೆ ನಾನ್ ಬಿಡ್ಲಿಲ್ಲ. ಅಮ್ಮ, ತುಂಬಾ ಆಸೆ ಇತ್ತು ಅವಳಿಗೆ ಈ ಮನೆ ಮೇಲೆ. ಯಜಮಾನಿ ಪಟ್ಟ ಬೇಕಿತ್ತು ಅವಳಿಗೆ. ಆದ್ರೆ ನಾನು ಕಾಲಿಡಕ್ಕೂ ಬಿಡ್ಲಿಲ್ಲ. ಅದೇನ್ ಮಾಡಿದ್ಲು, ಅವಳು ಹಾಕಿ ತಾಳಕ್ ತಕ್ಕನ ಕುಣಿತಿದ್ರು ನಿಮ್ಮ ಮಾವ. ಒಂದಿನ ನಿಮ್ಮಪ್ಪನ ಸರಿಯಾಗಿ ದಬಾಯಿಸ್ಬಿಟ್ಟೆ. ಅವಳಿಗೆ ಈ ವಿಷಯ ಗೊತ್ತಿರ್ಲಿಲ್ಲ. ನಾನೇನು ಮಾಡಲ್ಲ ಅನ್ಕೊಂಡು ಒಂದಿನ ಮನೆ ಹತ್ರಕ್ಕೆ ಬಂದ್ಬಿಟ್ಟಿದ್ಲು. ಬಾಗಿಲ್ನ ಜಾಡ್ಸ್ವದ್ಲು. ಅದೇ ಸೀರೆ, ಕೈಯಲ್ಲಿ ಬಳೆ, ಕಾಲ್ಗೆಜ್ಜೆ, ಮೈ ತುಂಬ ಒಡವೆ, ಕೆನ್ನೆ ತುಂಬ ಅರಿಶಿನ, ತಲೆ ಕೂದಲು ಹಾಗೇ ಬಿಟ್ಕೊಂಡಿದ್ಲು. ಆದ್ರೆ ನಾನು ಹೆದರ್ಲೂ ಇಲ್ಲ, ಮನೆ ಒಳಗೂ ಸೇರಿಸ್ಲಿಲ್ಲ. ಆಗ್ಲಲ್ಲೇ ನನಗೂ ಅವಳಿಗೂ ಲಟಾಪಟಿ ಜಗಳ ಆಯ್ತು. ನಿಮ್ಮಪ್ಪ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಸುಮ್ಮನೆ ಕೂತಿದ್ರು. ಅವಳನ್ನ ಮನೆಯಿಂದ ಹೊರಗೆ ದಬ್ಬಿ ಬಾಗ್ಲಾಕ್ಬಿಟ್ಟೆ. ಆ ಕೋಪಕ್ಕೆ ತುಳಸಿ ಕಟ್ಟೆ ಹತ್ರ ಹಚ್ಚಿದ ದೀಪನ ಆರಿಸ್ಬಿಟ್ಲು. ನಿಮ್ಮಪ್ಪ ಅವಳು ಸಹಾಯಕ್ಕೆ ಬರ್ತಾರೆ ಅಂದ್ಕೊಂಡಿದ್ಲೇನೋ. ಆದರೆ ಅವರು ಏನು ಗೊತ್ತಿಲ್ಲದ ಹಾಗೆ ಕೈ ಕಟ್ಕೊಂಡು ಒಳಗೆ ಹೋಗ್ಬಿಟ್ರು. ನಿಮ್ಮಪ್ಪಂಗೆ ಒಂದು ರಾಶಿ ಶಾಪ ಹಾಕಿದ್ಲು. ಅದೇ ಕೋಪದಲ್ಲಿ ಮನೆ ಎದುರಿಗಿರೋ ಮರಕ್ಕೆ ಹೋಗಿ ನೇಣು ಹಾಕ್ಕೊಂಡು ಪ್ರಾಣ ಬಿಟ್ಲು. ದಾಕ್ಷಾಯಿಣಿ ಅವಳ ಮಗಳೇ ಮಂದಾಕಿನಿ.
2 ಗಂಟೆ ಕಾಲ ಹೆಣ ನೇತಾಡ್ತಾ ಇತ್ತು. ಊರ್ ಜನ ಎಲ್ಲ ಸೇರಿದ್ರು. ಪೊಲೀಸ್ ಬಂದರು. ಜನ ಎಲ್ಲ ನೋಡ್ತಾ ಇದ್ರು. ಅವಳ ಕಣ್ಣು ಹೊರಗೆ ಬಂದಿತ್ತು. ಪ್ರಾಣ ಹೋಗಿತ್ತು. ಆದ್ರೆ ಅವಳ ದೃಷ್ಟಿ ಮಾತ್ರ ನಮ್ಮನೆ ಕಡೆಗಿತ್ತು.